ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಲಕ್ಷ್ಮಿ ಬ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಆದರೆ ಇನ್ನೂ ನೋಡಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಇನ್ನೊಂದು ಹೊಸದಾಗಿ ಮಾಡೋಕ್ಕೆ ನನಗೂ ಅವಾಗ ಖುಷಿ ಆಗುತ್ತೆ. ನಾನು ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಧ್ಯದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗ್ ವೀಡಿಯೋಸು ಮಾಡೋಣ ಅಂದ್ಕೊಂಡಿದ್ದೀನಿ, ವ್ಲಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ತಾ ಒಂದೊಂದಾಗಿ ಹಾಕ್ಕೊಂಡು ಹೋಗ್ತೀನಿ. ಡೈಲಿ ಅವಾಗ ವೀಡಿಯೋಸ್ ಇರುತ್ತೆ. ನೀವು ನಮಗೆ ಸಪೋರ್ಟ್ ಮಾಡಿದ್ರೇ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ನಮ್ಮ ಚಾನಲ್ನ ನೋಡಿ, ಎಲ್ಲ ಒಳ್ಳೆ ಕುಕ್ಕಿಂಗ್ ವೀಡಿಯೋಸೇ ಹಾಕ್ತೀನಿ, ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ. ಇವತ್ತು ಒಂದು ಸ್ಪೆಷಲಾಗಿ ಸೋಯಾ ಚಂಕ್ಸಲ್ಲಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೇನೇನು ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ ಮಾಡೋದನ್ನ. ಬನ್ನಿ ನೋಡೋಣ. ಕಿಚನ್ ಒಳಗಡೆ ಏನೇನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇವತ್ತು ಬೇಗ ಎದ್ದು ಎಲ್ಲ ಕೆಲಸನೂ ಆಯಿತು. ಬೆಳಗ್ಗೆನೇ ಎಲ್ಲ ಮನೆ ಕ್ಲೀನಿಂಗ್ ಆಯಿತು, ಪೂಜೆ ಆಯಿತು. ಈಗೆಲ್ಲರೂ ಕಾಫಿ ಕೊಟ್ಟಾಯಿತು. ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಬನ್ನಿ ಟಿಫನ್ಗೆ ಏನೇನು ಮಾಡೋದಂತ ತೋರಿಸ್ಕೊಡ್ತೀನಿ. ಸೋಯಾ ಚಂಕ್ಸ್ ಪಲಾವ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ ನಮ್ಮ ಕಿಚನ್ನು. ಇವಾಗ ಒಂದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ಮಾಡೋಣ, ಚೆನ್ನಾಗಾಗುತ್ತೆ. ಬನ್ನಿ ಇವಾಗ ಫಸ್ಟು ಮಸಾಲೆ ರುಬ್ಕೊಂಬಿಡೋಣ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಒಂದು 4-5 ಪೀಸ್ ತೊಗೊಂಡಿದ್ದೀನಿ. ಮೆಣಸು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಒಂದು ಚಕ್ಕೆ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. 3 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 10 ಪೀಸು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಒಂದು ಕೆಂಪು ಮೆಣಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ. ಮಸಾಲೆ ರುಬ್ಕೊಂಬಂದಿದ್ದೀನಿ, ರೆಡಿಯಾಗಿದೆ ಮಸಾಲೆ. ಇವಾಗ ಬನ್ನಿ ಮಾಡೋದು ತೋರಿಸ್ತೀನಿ ಯಾವ ಥರ ಅಂತ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ. ನಾವು ಹೊಸ್ದಾಗಿ ಮಾಡ್ತಾ ಇರೋದು, ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಸ್ವಲ್ಪ ಧೈರ್ಯ ಕಮ್ಮಿ ಇದೆ. ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಾನು ಮಾಡ್ಕೊಂಡು ಹೋಗ್ಬೋದು. ನಾನೇನಾದರೂ ಮಾತಾಡೋವಾಗ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಸ್ವಲ್ಪ ಚೆನ್ನಾಗಿ ಮಾತಾಡೋದು ನಾನು ಕಲ್ತ್ಕೋಬೇಕು. ಮಾಡ್ತಾ ನಾನು ಕಲ್ತ್ಕೊಳ್ತೀನಿ. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಎಲ್ಲ ಮಸಾಲೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಪೀಸು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಹುರ್ಕೊಂಡಿದ್ದೀನಿ. ಇವಾಗ ಒಂದು 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕಿ ಕಳಿಸ್ಕೊಳ್ಳೋಣ. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಲಿ. ಈ ಕಡೆ ಒಂದು ಕೆಟಲಲ್ಲಿ ನೀರು ಕಾಯಿಸ್ಕೊಳ್ತಾ ಇದ್ದೀನಿ. ನೀರು ಕಾಯ್ತಾ ಇಲ್ಲ ಆ ಕಡೆಗೆ. ಟೊಮೆಟೊ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಮೆತ್ತಗಾದ ಟೊಮೆಟೊ, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಮೆತ್ತಗಾಗಿದೆ. ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ. ಏನು ರುಬ್ಕೊಂಡಿದ್ವೋ ಈ ಮಸಾಲೆನ ಸೇರಿಸ್ಕೊಳ್ಳೋಣ ಅದರಲ್ಲಿ.
ಮಸಾಲೆ ಬೇಯ್ತಾ ಇರಲಿಲ್ಲ. ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಕೆಟಲ್ ನೀರು ಆನ್ ಮಾಡಿದ್ಯಾ? ಕೆಟಲಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ಹಾಕ್ಕೊಳ್ಳೋಣ. ಸೋಯಾ ಚಂಕ್ಸ್ ನೋಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ವಾಟರ್ ಎಲ್ಲ ಡ್ರೈ ಮಾಡ್ಕೋಬೇಕು. ನೀರೆಲ್ಲ ಡ್ರೈ ಮಾಡಿಬಿಟ್ಟಿದ್ದೀನಿ. ನೀರೇನೂ ಇಲ್ಲ, ಇದರಲ್ಲಿ ನೀರಿನ ಅಂಶ ಜಾಸ್ತಿ ಹಿಡ್ಕೊಳುತ್ತೆ. ಸ್ವಲ್ಪ ಹಿಂಡ್ಕೊಂಡು ಹಾಕ್ಕೋಬೇಕು ಸೋಯಾ ಚಂಕ್ಸ್ನ. ಇವಾಗ ಅದೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ಪಿಗೆ ಇಷ್ಟೊಂದು ಆಗಿದೆ ಅದು. ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಕುದೀಲಿ. ಇವತ್ತು ನಾನು ಟಿಫನ್ಗೆ ಇದನ್ನೇ ಮಾಡ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ಇರೋದ್ರಿಂದ ನನಗೆ ಕೆಲಸ ಜಾಸ್ತಿ. ದೇವ್ರದ್ದೆಲ್ಲ ಕ್ಲೀನಿಂಗ್ ಮಾಡೋದಿರುತ್ತೆ, ದೇವ್ರ ಮನೆಯದು. ಅದಕ್ಕೆ ಇವತ್ತು ಟಿಫನ್ಗೆ ಇದನ್ನೇ ಮಾಡಿಬಿಟ್ಟಿದ್ದೀನಿ. ಮಧ್ಯಾಹ್ನ ಬಾಕ್ಸ್ಗೂ ಇದನ್ನೇ ಮಾಡಿದ್ದೀನಿ. ನೈಟ್ಗೆ ಬೇರೆ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ನೈಟಿಗೆ ಚಪಾತಿ ಮಾಡ್ತೀವಿ ಡೈಲಿ. ಚಪಾತಿ ಇಲ್ಲಾಂದರೆ ರೊಟ್ಟಿ, ದೋಸೆಗಳು ಈ ಥರ ಜಾಸ್ತಿ ನಮ್ಮ ಮನೆಯಲ್ಲಿ ನೈಟ್ಗೆ ರೈಸ್ ತಿನ್ನೋದಿಲ್ಲ ಯಾರನ್ನೂ. ಅದಕ್ಕೆ ಏನಾದರೂ ಒಂದು ಮಾಡ್ತಾಯಿರ್ತೀವಿ ನೈಟಲ್ಲಿ. ಅದು ನೈಟದು ಮಾಡಿ ಹಾಕ್ತೀನಿ ವ್ಲಾಗ್, ಯಾವ ಥರ ಮಾಡ್ತೀವಿ ನಾವು, ಯಾವ ಥರ ತಿಂತೀವಿ ಅಂತ. ಇವತ್ತಿಗೆ ಪಲಾವ್ ಮಾಡಿ ಪಚಡಿ ಮಾಡ್ಕೊಂಡಿದ್ದೀನಿ. ಅದನ್ನೇ ಬಾಕ್ಸಿಗೆ ಕೊಟ್ಟು ಕಳಿಸ್ತಾಯಿದ್ದೀನಿ. ಮಧ್ಯಾಹ್ನ ಏನಿರುತ್ತೋ ಅದನ್ನೇ ತಿನ್ಕೊಳ್ತೀನಿ. ನಾನೇನು ಬೇಕಿದ್ದರೆ ಮುದ್ದೆಗಿದ್ದೆ ಮಾಡ್ಕೊಳ್ತೀನಿ ಮಧ್ಯದಲ್ಲಿ. ನನಗೇನಾದರೂ ಇಷ್ಟ ಆಯ್ತಂದರೆ, ಸಾಂಬಾರು ಇತ್ತಂದರೆ, ಇಲ್ಲಾಂದರೆ ನೈಟಿಗೆ ಒಂದೇ ಸರ್ತಿ ಮಾಡೋದು ನಾನು. ನೋಡಿ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಕುದೀಲಿ ಚೆನ್ನಾಗೆ. ಆಮೇಲೆ ನೀರು ಸೇರಿಸ್ಕೊಳ್ಳೋಣ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಬರುತ್ತೆ ಪಲಾವು. 3 ಗ್ಲಾಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಳತೆ ನೋಡ್ಕೊಂಡು ಹಾಕ್ಕೊಂಡ್ರೆ ಪಲಾವ್ ಚೆನ್ನಾಗಿ ಬರುತ್ತೆ ಉದುರಾಗೆ. ನನಗೂ ತುಂಬ ಕೆಲಸ ಫ್ರೆಂಡ್ಸ್. ನೋಡಿ ಇದನ್ನ ವೈಟ್ ಹಾಕ್ಕೊಂಬಿಟ್ಟಿದ್ದೀವಿ ನಾವು. ತುಂಬ ಕೆಲಸ ಜಾಸ್ತಿ, ಯಾವಾಗಲೂ ಕ್ಲೀನಿಂಗ್ ಮಾಡ್ತಾನೇ ಇರಬೇಕು. ಇದಕ್ಕೆ ಏನು ಕ್ಲೀನಿಂಗ್ ಮಾಡೋಕ್ಕೆ ನೀವು ಏನಾದರೂ ಟಿಪ್ಸ್ ಕೊಟ್ಟರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಕ್ಲೀನಿಂಗ್ ವೈಟಾಗಿರಬೇಕು ಅಂದರೆ ತುಂಬ ಕೆಲಸ ಜಾಸ್ತಿ. ಇವೆಲ್ಲ ಮಕ್ಕಳೆಲ್ಲ ವೈಟೇ ಬೇಕು ಅಂತ ಹೇಳಿದ್ರು ಕಾಂಬಿನೇಷನ್ಗೆ, ಇಂಟೀರಿಯರ್ಗೆ. ಈ ಸ್ಟವ್ ಮ್ಯಾಚ್ ಮಾಡಿ ವೈಟೇ ಹಾಕ್ಸ್ಕೊಂಡ್ಬಿಟ್ಟಿದ್ವಿ. ಇವಾಗ ವೈಟ್ ಹಾಕ್ಸಿರೋದ್ರಿಂದ ತುಂಬ ಕ್ಲೀನಿಂಗ್ ಜಾಸ್ತಿ, ಕೆಲಸ ಜಾಸ್ತಿ ನನಗೆ. ಪ್ರತಿ ಸಲನೂ ಅಡುಗೆ ಮಾಡಿದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು. ಅದೇ ಬ್ಲ್ಯಾಕ್ ಇದ್ದಾಗ ಒಂದು ಸತಿ ನಾವು ಕ್ಲೀನ್ ಮಾಡಿಬಿಟ್ರೆ ಸಂಜೆವರೆಗೂ ಅದು ನೀಟಾಗಿರುತ್ತೆ. ಆದರೆ ವೈಟ್ ಇರೋದ್ರಿಂದ ಒಂದು ಸಣ್ಣ ಕರೆ ಇದ್ರೂ ವೈಟ್ ಕರೆ ಕಾಣಿಸುತ್ತೆ. ಒಂದು ಅರಿಶಿನ ಆಗಲಿ, ಚಿಲ್ಲಿ ಪೌಡ್ರ್ ಆಗಲಿ, ಏನೇ ಒಂದು ಚೆಲ್ಲಿದ್ರು ಇದ್ರ ಮೇಲೆ ವೈಟ್ ಕಾಣಿಸುತ್ತೆ. ಮುಂದೆ ಯಾರಾದರೂ ಹಾಕ್ಸ್ಕೊಳ್ಳೋದಿದ್ರೆ ವೈಟು ಯೋಚನೆ ಮಾಡಿ ಹಾಕ್ಸ್ಕೊಳ್ರಿ. ವೈಟ್ ಹಾಕ್ಸ್ಕೊಳ್ಳೋರು ತುಂಬ ಕ್ಲೀನಿಂಗ್ ಕೆಲಸ ಜಾಸ್ತಿ ಇರುತ್ತೆ, ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ. ನಾವು ಹಿಂದೆ ಕೂಡ ವೈಟ್ ಹಾಕ್ಸ್ಕೊಂಡಿದ್ದೀವಿ, ಟೈಲ್ಸ್ ಕೂಡ. ಅದರಿಂದ ನನಗೆ ಅವಾಗವಾಗ ಕ್ಲೀನಿಂಗೇ ಜಾಸ್ತಿ ಕೆಲಸ ಹಿಡಿಯುತ್ತೆ. ಅದರಿಂದ ನೋಡಿ ಯೋಚನೆ ಮಾಡಿ. ಬ್ಲ್ಯಾಕೇ ಒಳ್ಳೆಯದು ಹಾಕಿಸ್ಕೊಳ್ಳೋಕ್ಕೆ. ಆದರೆ ನಾವು ಸತಿ ವೈಟ್ ಇರಲಿ ಅಂತ ವೈಟ್ ಹಾಕ್ಸಿದ್ದೀವಿ. ಸ್ವಲ್ಪ ಸಾಮಾನು ಅಲ್ಲಿ ಇಲ್ಲಿ ಇಟ್ಕೊಂಡಿರ್ತೀನಿ, ಅದನ್ನು ನೀವೇನು ಅನ್ಕೋಬೇಡಿ. ಮುಂದೆ ಒಂದಾಗೊಂದು ನಾನು ಅಡ್ಜಸ್ಟ್ ಮಾಡ್ಕೊಂಡು ನಾವೇನು ಸೆಟ್ ಮಾಡ್ಕೊಂಡಿಲ್ಲ. ಈ ಮನೆಗೆ ಬಂದು ನಾವಿನ್ನೂ ಇನ್ನೊಂದು 8 ತಿಂಗಳಾಗಿದೆ. ಇನ್ನೂ ಏನೋ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ. ಸಾಮಾನೆಲ್ಲ ಆಗಾಗೆ ಇಟ್ಕೊಂಡಿದ್ದೀನಿ. ಒಂದಾಗಿ ಸೆಟ್ ಮಾಡ್ಕೋಬೇಕು. ಮುಂದೆ ನೋಡೋಣ, ಒಂದಾಗ ಹೇಳ್ಕೊಂಡು ಹೋಗ್ತೀನಿ ವಿಡಿಯೋದಲ್ಲಿ. ಯಾವ ಥರ ನೀವು ನಮಗೇನಾದರೂ ಐಡಿಯಾಸ್ ಕೊಡಿ, ಈ ಥರ ಇಟ್ಕೊಳ್ಳಿ, ಆ ಥರ ಇಟ್ಕೊಳ್ಳಿ ಅಂತ ನೋಡೋಣ. ಇವಾಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಈ ಕಡೆ ಕೆಟಲಲ್ಲಿ ನಾನು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಒಂದು 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಇದರಲ್ಲಿ ಇವಾಗ 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಈಸಿಯಾಗಿ ಬೇಗ ಆಗಬೇಕಂದ್ರೆ ಒಂದು ಕಡೆ ಬಿಸಿನೀರು ಇಟ್ಕೊಂಬಿಟ್ರೆ ನಾವು, ಅದೊಂದು ಕಡೆ ಬಿಸಿ ನೀರು ಆಗೋಯ್ತಂದರೆ ಬೇಗ ಮಸಾಲೆ ಕುದ್ದಿದ ತಕ್ಷಣ ನಾವು ಅಕ್ಕಿ ಹಾಕ್ಕೊಂಡು ಬೇಗ ಕಳಿಸ್ಕೊಟ್ಬಿಡ್ಬೋದು ಬಾಕ್ಸ್. ಇಲ್ಲಾಂದರೆ ನಮಗೆ ಟೈಮ್ ಹಿಡ್ಕೊಳ್ಳುತ್ತೆ ನೀರು ಕಾಯೋಕ್ಕೆ, ಅದಕ್ಕೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಬೇಗ ಒಂದು ಕಡೆ ಬಿಸಿನೀರು, ಉಪ್ಪಿಟ್ಟು ಮಾಡುವಾಗಲೂ ಅಷ್ಟೇ, ಈ ಕಡೆ ರವೆ ಹುರ್ಕೊಳ್ತಾ ಇದ್ದರೆ ಈ ಕಡೆ ಬಿಸಿನೀರು ಇಟ್ಕೊಂಡ್ರೆ ಬೇಗ ಉಪ್ಪಿಟ್ಟು ಅದೇ ಥರನೇ ಮಾಡ್ಕೊಬೋದು ಫಾಸ್ಟಾಗೆ. ಎಲ್ಲ ಹೆಚ್ಚಿಟ್ಕೊಂಬಿಟ್ಟು ಒಂದು 10 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ಬಿಡ್ಬೋದು. ಎಲ್ಲದಕ್ಕೂ ಅಷ್ಟೇ, ನಾವು ಏನೇ ಮಾಡುವಾಗಲೂ ಒಂದು ಕಡೆ ನೀರು ಕಾಯಿಸಿಟ್ಕೊಂಡ್ರೆ ಬಿಸಿ ನೀರು, ಬೇಗ ನಮಗೆ ಕೆಲಸ ಈಸಿಯಾಗಿ ಆಗುತ್ತೆ. ಆವಾಗ ಟೈಮ್ ತೊಗೊಳ್ಳೋದಿಲ್ಲ. ಇವಾಗ ನೋಡಿ ಇದು ಕುದಿ ಬಂದ್ಬಿಡ್ತು. ಇನ್ನೊಂದು 5 ನಿಮಿಷ ಕುದ್ಬಿಟ್ರೆ
ವಿಷಲ್ ಹಾಕ್ಕೊಂಡ್ರೆ ಹಾಗೆ ಹೋಯ್ತು. ಆಗಲೇ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿ ಬಂದಿದೆ ಇವಾಗಿದು. ಇದಕ್ಕೆ ಒಂದು 3 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ. ಲಾಸ್ಟಲ್ಲಿ ತಾನೇ ಆ್ಯಡ್ ಮಾಡ್ತಾರೆ, ನೀನು ಇವಾಗಲೇ ಆ್ಯಡ್ ಮಾಡ್ತಾ ಇದೆಯಾ? ಒಂದು ಸ್ವಲ್ಪ ಮಾಡ್ಕೋಬೋದು, ಅವಾಗಲೇ ಹಾಕಿರಲಿಲ್ಲ. ಹಾಕಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಬಿಡೋಣ. ಅಕ್ಕಿ ಒಂದು ಅರ್ಧ ಅವರ್ ಮುಂಚೆ ನೆನೆಸ್ಕೊಂಡಿದ್ದೀನಿ. ಜಾಸ್ತಿ ನೆನೆಯೋದು ಬೇಡ, ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಕ್ಕಿ ನೆನೆಸ್ಬಿಟ್ಟು ನಾವು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಕ್ಕಿ ನೆಂದ್ಬಿಡುತ್ತೆ. ಮಸಾಲೆ ಎಲ್ಲ ಕುದಿಯೋಷ್ಟರಲ್ಲಿ ಅಕ್ಕಿ ನೆಂದ್ಬಿಡುತ್ತೆ. ತುಂಬ ಹೊತ್ತು ನೆನೆಸೋದು ಬೇಡ ಅಕ್ಕಿನ. ಚೆನ್ನಾಗಿ ಕುದ್ದಿದೆ, ಅಕ್ಕಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಿಕ್ಕದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮೊಸರೇನು ಹಾಕ್ಕೊಂಡಿಲ್ಲ ನಾನು, ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ತೀನಿ. ಇವಾಗ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಿಬಿಡೋಣ. ಇವಾಗ ಸ್ವಲ್ಪ ಮೀಡಿಯಮ್ ಉರಿ ಇಟ್ಬಿಟ್ಟು ವಿಷಲ್ ಹಾಕ್ಬಿಡೋಣ. ಎಷ್ಟು ವಿಷಲ್ ಬರಬೇಕು? ಒಂದು 2 ವಿಷಲ್ ಬಂದರೆ ಸಾಕು. 2 ವಿಷಲ್ ಬಂದರೆ ಸಾಕು. ಈಗ ನಮ್ಮ ಮನೆಯಲ್ಲಿ ಬರೀ ಪಲಾವ್ ಯಾರೂ ತಿನ್ನೋದಿಲ್ಲ. ಅದಕ್ಕೆ ಸೈಡ್ಸ್ಗೆ ಏನಾದರೂ ಇರಬೇಕು, ಚಟ್ನಿ ಇರಬೇಕು, ಇಲ್ಲಾಂದರೆ ಪಚಡಿ ಇರಬೇಕು. ಅದಕ್ಕೆ ಇವತ್ತು ನಾನು ಸಿಂಪಲ್ಲಾಗಿ ಸೌತೆಕಾಯಿ ಇತ್ತು, ಈರುಳ್ಳಿ, ಸೌತೆಕಾಯಿ, ಮೊಸರು, ಕೊತ್ತಂಬರಿ ಎಲ್ಲ ಹಾಕಿ ಪಚಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ವಿಷಲ್ ಹಾಕಿದ್ದೀನಿ. ಇದು 2 ವಿಷಲ್ ಬಂದು ಬರೋವರೆಗೂ ಒಂದು 10 ನಿಮಿಷ ಆಗುತ್ತೆ. ಇವನು ನಮ್ಮ ಮನೆಯಲ್ಲಿ ಎಲ್ಲರೂ ಹೊರಗಡೆ ಹೋದರೂ ಇವನು ಮಾತ್ರ ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ. ಇವನೊಬ್ಬ ಇರ್ತಾನೆ ನೈಟ್ವರೆಗೂ ನನ್ನ ಜೊತೆಯಲ್ಲಿ ಕಾವಲು ಕಾಯ್ಕೊಂಡಿರ್ತಾನೆ. ಹಂಗಾಗಿ ಇವನು ನಾನು ಬೆಸ್ಟ್ ಫ್ರೆಂಡಾಗಿದ್ದೀವಿ ಮನೆಯಲ್ಲಿ. ನನಗೂ ಇವಾಗ ಹೊಸದಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ನೀವು ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ನನಗೂ ಅವಾಗ ಗೊತ್ತಾಗುತ್ತೆ. ಇವಾಗ ಮಾಡ್ತಾಯಿದ್ದೀವಿ ಅಂದರೆ ಏಜಲ್ಲಿ ನಮಗೂ ಎಲ್ಲರೂ ಸಪೋರ್ಟ್ ಮಾಡಿದ್ರೇ ಗೊತ್ತಾಗೋದು. ಏನಂತ ಕಂಟೆಂಟ್ಸ್ ಹೇಳಿದ್ರೆ ಈ ಥರ ಮಾಡಿ ಆ ಥರ ಮಾಡಿ ಅಂದರೆ ನಾವು ವ್ಲಾಗ್ಸ್ ಮಾಡ್ಕೊಂಡು ಹೋಗ್ಬೋದು. ಬರೀ ಕುಕ್ಕಿಂಗೇ ಮಾಡ್ಕೊಂಡೋದ್ರೆ ಎಲ್ಲರಿಗೂ ಬೋರ್ ಆಗುತ್ತೆ. ನಾವು ಹೊಸ್ದಾಗಿ ಏನಾದರೂ ಒಂದೊಂದು ತಿಳಿಸ್ಕೊಟ್ರೆ ನಿಮಗೂ ಅವಾಗ ಏನಾದರೂ ಅದರಿಂದ ಯೂಸ್ಫುಲ್ ಆಗುತ್ತೆ. ಹಂಗಾಗಿ ಅದೇ ಥರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನಮ್ಮ ಚಾನಲ್ನ ಚೆನ್ನಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ. ನೋಡಿ ಈ ಥರ ಕುತ್ಕೊಂಡ್ಬಿಡ್ತಾನೆ ಯಾವಾಗಲೂ ನಮ್ಮ ಪಕ್ಕದಲ್ಲಿ. ಅವನಿಗೆ ಈ ಸೋಫಾನ ಮೇಲೆ ಇರಬೇಕು ಯಾವಾಗಲೂ. ಇಲ್ಲ ನಾವು ಪಕ್ಕದಲ್ಲೇ ಕೂತಿರಬೇಕು. ನಾವು ಎಲ್ಲಿ ಇರ್ತೀವೋ ಅಲ್ಲೇ ಇರ್ತಾನೆ ಇವನು. ನನಗೆ ಬಿಟ್ಟಂತೂ ಕದಲೋದೇ ಇಲ್ಲ ಅವನು. ಬೆಳಗ್ಗೆಯಿಂದ ನೈಟ್ವರೆಗೂ ನನ್ನ ಜೊತೆಲೇ ಕಾಲ ಕಳೀತಾನೆ. ನೋಡಿ ಯಾವ ಥರ ನೋಡ್ತಾ ಇದ್ದಾನೆ. ಯಾರು ಬಂದರೂ ಇವನು ಮನೆಗೆ ಸೇರಿಸೋದಿಲ್ಲ ಫ್ರೆಂಡ್ಸ್. ತುಂಬ ನನಗೆ ಪ್ರೊಟೆಕ್ಟ್ ಮಾಡ್ತಾನೆ. ಒಬ್ಬರು ಮನೆಗೆ ಬರೋಂಗಿಲ್ಲ, ಯಾರನ್ನೂ ಒಳಗಡೆ ಬರೋಕ್ಕೆ ಬಿಡೋದಿಲ್ಲ. ಆ ಥರ ಒಂದಿದು ಇವನು. ಆ್ಯಕ್ಚುಲಾಗಿ ನಾಯಿ ಎಲ್ಲ ಫ್ರೆಂಡಾಗಿರುತ್ತೆ ಅಂತಾರೆ. ಇವನು ಫ್ರೆಂಡಾಗಿ ತುಂಬ ರೇರ್ ಇವನು ಫ್ರೆಂಡ್ ಆಗೋದು ಎಲ್ಲರ ಹತ್ರನೂ. ನಿಮ್ಮ ಮನೆಯಲ್ಲೂ ಈ ಥರ ಇದೆಯಾ ನಾಯಿ? ಕಮೆಂಟ್ಸಲ್ಲಿ ಹೇಳಿ. ನಮ್ಮ ಮನೆಯಲ್ಲಿ ಇರೋದು ಇದು ಸೂಜಿ ಅಂತ. ನೋಡಿ ಚಳಿ ಅವನಿಗೆ ಜಾಸ್ತಿ, ಅದಕ್ಕೇ ಯಾವಾಗಲೂ ಮುದುರ್ಕೊಂಡ್ಬಿಡ್ತಾನೆ. ಚಳಿಗಾಲ ಬಂದರೆ ಮುದುರ್ಕೊಂಡು ಕೂತಿರ್ತಾನೆ. ಯಾವಾಗಲೂ ಸೋಫಾನೇ ಹುಡುಕ್ತಾನೆ. ಯಾರಿಗೂ ಕುತ್ಕೊಳ್ಳೋಕೆ ಬಿಡೋದಿಲ್ಲ ಸೋಫಾ ಮೇಲೆ, ಇವನೇ ಕುತ್ಕೊಂಡಿರ್ತಾನೆ. ಸ್ವೀಟೇನೂ ಇದ್ದಾಳಲ್ಲ ನಮ್ಮ ಮನೆಯಲ್ಲಿ ಇನ್ನೊಂದಿದೆ,
ಇನ್ನೊಂದು ದೊಡ್ಡ ನಾಯಿ ಇದೆ. ಸ್ವೀಟಿ ಅಂದರೆ ಸ್ವೀಟಿ ಅಂದರೆ ನೋಡ್ರಿ ಅವ್ನಿಗೆ ಅರ್ಥ ಆಗುತ್ತೆ. ಸ್ವೀಟಿ ಎಲ್ಮ, ಸ್ವೀಟಿಯಲ್ಲಿ ಕರಿ ಸ್ವೀಟಿನ ನೋಡಿ. ಸ್ವೀಟಿ ಅಂದರೆ ಅವ್ನಿಗೆ ಗೊತ್ತಾಗುತ್ತೆ. ಸ್ವೀಟಿ ಹೋಗಿ ಸ್ವೀಟಿ ಹತ್ರ ಹೋಗು. ತುಂಬ ಕೆಲಸ ಫ್ರೆಂಡ್ಸ್ ಇವರೆಲ್ಲ ಇದ್ದರೆ ಮನೆಯಲ್ಲಿ. ಇವ್ರದ್ದೇ ಒಂದು ನಮಗೆ ಕೆಲಸ ಇರುತ್ತೆ. ಇವ್ರನ್ನ ನೋಡ್ಕೊಳ್ಳೋದು, ಟಾಯ್ಲೆಟ್ ಮಾಡಿಸೋದು, ಇವ್ರನ್ನ ಕೇರ್ ತೊಗೊಳೋಕ್ಕೆ ಒಬ್ಬರು ಬೇಕಾಗುತ್ತೆ ಮನೆಯಲ್ಲಿ. ನನಗೆ ಹಂಗಾಗಿ ಕೆಲಸ ಜಾಸ್ತಿನೇ ಇರುತ್ತೆ. ಬೆಳಗ್ಗೆ ಎದ್ಬಿಟ್ರೆ ಈ 2 ನಾಯಿಗಳದ್ದು ಟಾಯ್ಲೆಟ್ ಮಾಡಿಸೋದು ಆಗಲಿ, ಇವ್ರುಗಳನ್ನ ನೋಡ್ಕೊಳ್ಳೋದಾಗಲಿ, ಅವಕ್ಕೆ ಟೈಮ್ಗೆ ಏನು ಫುಡ್ ಕೊಡಬೇಕು ಅಂತ. ಇವನು ಡೈಲಿ ಮೊಟ್ಟೆ ಅನ್ನನೇ ತಿನ್ನೋದು. ಮೊಟ್ಟೆ ಇಲ್ಲಾಂದರೆ ಊಟನೇ ತಿನ್ನೋದಿಲ್ಲ. ಪೆಡಿಗ್ರಿ ತಿಂತಾನೆ, ರಾಯಲ್ ಕೆನ್ ತಿಂತಾನೆ ಸ್ವಲ್ಪ. ಅವನಿಗೆ ರಾಯಲ್ ಕೆನ್ ಅಷ್ಟು ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಅವನಿಗೆ ಯಾವಾಗಲೂ ಮೊಟ್ಟೆ ಮಾತ್ರ ಇರಬೇಕು. ಮತ್ತು ಫ್ರೂಟ್ಸಲ್ಲಿ ಬಂದು ಬನಾನಾ ತಿಂತಾನೆ ಚೆನ್ನಾಗಿ, ಮತ್ತು ಮ್ಯಾಂಗೋ ತಿಂತಾನೆ. ಅವೆರಡು ಇತ್ತಂದರೆ ತುಂಬ ಅವನಿಗೆ ಇಷ್ಟಪಟ್ಟಿರೋ ಫ್ರೂಟ್ಸ್ ಅಂದರೆ ಅವೆರಡೇ. ಮತ್ತು ವೆನಿಲಾ ಐಸ್ ಕ್ರೀಮ್ ಚೆನ್ನಾಗಿ ತಿಂತಾನೆ. ನಿಮ್ಮ ಮನೆಯಲ್ಲಿರೋ ಡಾಗ್ ಏನು ತಿನ್ನುತ್ತೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾರ ಮನೇಲಾದರೂ ಈ ಥರ ಇತ್ತು ಅಂದರೆ ಡಾಗ್ ಇತ್ತಂದರೆ ಏನು ತಿನ್ನುತ್ತೆ ಅಂತ ಹೇಳ್ಕೊಡಿ, ತಿಳಿಸಿ. ನಾವು ಏನು ಕೊಡ್ಬೋದು ಅಂತ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀವಿ. ಇವನಿಗಾದರೆ ಫುಡ್ಡಿಗೆ ಮಾತ್ರ ಎಗ್ ಇರಲೇಬೇಕು. ದಿನ ಒಂದು ಎಗ್ ಇರಲೇಬೇಕು. ಎಗ್ಗಿಲ್ಲ ಅಂದರೆ ಒಂದು ಫುಡ್ಡೇ ಮುಟ್ಟೋದಿಲ್ಲ. ಕರ್ಡ್ ರೈಸ್ ಎಲ್ಲ ತಿನ್ನೋದೇ ಇಲ್ಲ ಇವನು. ಇವನಿಗೋಸ್ಕರ ನಮ್ಮ ಮನೆಯಲ್ಲಿ ಎಗ್ ಸ್ಟಾಕ್ ಇದ್ದೇ ಇರುತ್ತೆ ಯಾವಾಗಲೂ. ಈಗ ಇದು ವಿಷಲ್ ಬಿಟ್ಟಿದೆ. ಈಗ ಮುಚ್ಚಳ ತೆಗೆದು ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ ತುಂಬ ಚೆನ್ನಾಗಾಗಿದೆ. ಇದನ್ನ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಜಾಸ್ತಿ ಸ್ಟೀಲ್ ಯೂಸ್ ಮಾಡೋದಿಲ್ಲ. ಸ್ಪೆಟುಲಾನ ವುಡ್ಡಲ್ಲೇ ಮಾಡ್ಕೊಳ್ತೀನಿ. ವುಡ್ ಸ್ಪೆಟುಲಲ್ಲೇ ಮಾಡಿಕೊಂಡು ಆಮೇಲೆ ಸ್ಟೀಲ್ ಯೂಸ್ ಮಾಡ್ತೀನಿ. ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ನೋಡಿ ತುಂಬ ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಮೋಸ್ಟ್ಲಿ ತುಂಬ ಚೆನ್ನಾಗಾಗಿದೆ. ತಿಂದು ನೋಡ್ಬಿಟ್ಟು ಹೇಳ್ತೀನಿ ಯಾವ ಥರ ಟೇಸ್ಟ್ ಬಂದಿದೆ ಅಂತ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸೋಯಾ ಚಂಕ್ಸ್ದು ಪಲಾವು. ನೋಡಿ ಮಧ್ಯದಲ್ಲಿ ಒಂದೊಂದು ಸೋಯಾ ಚಂಕ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೀನ್ ಮತ್ತು ರೆಡ್ ಕಲರ್ ಎರಡು ಮಿಕ್ಸ್ ಆಗಿ ಕಲರ್ ಒಂದು ಚೆನ್ನಾಗಿ ಬಂದಿದೆ. ಪಲಾವ್ದು ಕಲರ್ ಚೆನ್ನಾಗಿ ಬಂದಿದೆ. ಅದೇ ಥರ ನಾನು ಅಂದ್ಕೊಳ್ತೀನಿ ಟೇಸ್ಟು ಅದೇ ಥರ ಚೆನ್ನಾಗಿ ಬಂದಿದೆ ಅಂತ. ವಾಸನೆಯಲ್ಲೇ ಚೆನ್ನಾಗಿ ಗೊತ್ತಾಗ್ತಾಯಿದೆ. ಸ್ಮೆಲ್ಲಲ್ಲೇ ಪಲಾವ್ ತುಂಬ ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಮಾಡಿ ನೋಡ್ತೀನಿ. ಸ್ವಲ್ಪ ಬಿಸಿ ಇದೆ, ಬಿಸಿಲು ಗೊತ್ತಾಗಲ್ಲ ಟೇಸ್ಟು. ಸ್ವಲ್ಪ ಆರಬೇಕು. ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ. ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಪಚಡಿನೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಪಲಾವು. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿ ಯು ಬ್ಯಾಕ್.